ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಇನ್ನು ಇವತ್ತು ಸಂಡೇ, ಗ್ರಹಣ ಬೇರೆ ಇದೆ. ಎಲ್ಲರೂ ಆದಷ್ಟು ಮನೆಗೆ ನೈಟ್ 9 ಗಂಟೆ ಒಳಗಡೆ ಸೇರ್ಕೊಳ್ಳಿ. ಏನೋ ತುಂಬ ಕೆಟ್ಟದಾಗಿ ಬಂದಿದೆ ಅಂತ ಹೇಳ್ತಾರೆ. ಹೊರಗಡೆ ಇದ್ದರೆ ಸ್ವಲ್ಪ ಅಪಾಯ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇನ್ನು ಇವರು ಹೋಗಿದ್ದಾರೆ, ಹೇಳಿ ಕಳಿಸಿದ್ದೀನಿ, ನೋಡಬೇಕು. ಸಂಡೇ ಅಂದ್ರೇ ನನಗೊಂಥರ ಬೇಜಾರು. ಅಂದರೆ ಫುಲ್ ಖುಷಿಯಾಗಿರಲ್ಲ, ಯಾಕಂದರೆ ಇವ್ರ ಮನೆಯಲ್ಲಿರಲ್ಲ. ಅದಕ್ಕೆ ಎಲ್ಲರೂ ಸಂಡೇ ಔಟಿಂಗು ಅದು ಇದು ಅಂದ್ಕೊಂಡು ಎಂಜಾಯ್ ಮಾಡ್ತಾಯಿದ್ರೆ, ನಾನು ನನ್ನ ಮಗಳು ಅವರು ಹೊರಗಡೆ ಹೋಗ್ತಾರಲ್ಲ ಅನ್ನೋ ಬೇಜಾರಲ್ಲಿ ಟೈಮ್ ಯೋಚನೆ ಮಾಡಿಕೊಂಡು ಆ ದಿನ ಎಲ್ಲ ಹಾಗೇ ಕಳಿತೀವಿ. ಎಲ್ಲೇ ಇದ್ರೂ ಏನೇ ಮಾಡಿದ್ರೂ ಯೋಚನೆ ಎಲ್ಲ ಇವ್ರ ಮೇಲೇ ಇರುತ್ತೆ. ಇನ್ನು ಎಲ್ಲೋ ಕರ್ಕೊಂಡು ಹೋಗಲ್ಲ, ಕರ್ಕೊಂಬರಲ್ವಲ್ಲ ಅನ್ನೋ ಬೇಜಾರು ಯಾವಾಗ್ಲೂ. ಸರಿ, ಇವತ್ತು ಹೇಗಿದೆ ನನ್ನ ದಿನ ಅಂತ ನೋಡ್ಕೊ ಬನ್ನಿ. ಹಾಗೆಯೇ ಆಂಟಿ ಮನೆಗೆ ಹೋಗಿ ಬರ್ಬೇಕಂತ ಅಂದ್ಕೊಂಡಿದ್ದೀನಿ. ಆಂಟಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇದೆ ಅಂತೆ. ಹಾಗೆ ಅವ್ರ ಮನೆಗೂ ಹೋಗಿ ಒಂದು ಮಂತ್ ಆಗೋಯ್ತು. 1 ಮಂತ್ಗಿಂತ ಜಾಸ್ತಿನೇ ಆಗೋಗಿದೆ. ನಮ್ಮ ಮನೆಗೂ ಅವ್ರ ಮನೆಗೂ ಒಂದು 10 ಕಿಲೋಮೀಟರ್ಸ್ ಡಿಫ್ರೆನ್ಸ್ ಇದೆ ಅಷ್ಟೇ. ಅಲ್ಲಿ ನನ್ನ ತಂಗಿ ಒಬ್ಳಿದ್ದಾಳೆ, ಅವಳನ್ನು ಮೀಟ್ ಮಾಡಬೇಕು, ಮಾತಾಡಿಸ್ಬೇಕು. ಹಾಗೆ ಅವಳು ಚಿಕ್ಕಪೇಟೆಗೆ ಹೋಗಿದ್ಲು. ಒಂದು ಸರಾನ ತೊಗೊಂಬರಕ್ಕೆ ಹೇಳಿದ್ದೆ. ನಾನು ಗೌರಿ ಹಬ್ಬಕ್ಕೆ ತೊಗೊಂಡು ಹಾಕ್ಕೊಬೇಕಂತ ಅಂದ್ಕೊಂಡಿದ್ದೆ. ಬಟ್ ಅವಳು ತೊಗೊಂಡಿದ್ಲು, ನಾನು ಹೋಗಿ ಇಸ್ಕೊಂಬರೋದಕ್ಕಾಗಿದ್ದಿಲ್ಲ. ಅದು ಮತ್ತು ಮೀಶೋದಲ್ಲಿ ಸ್ವಲ್ಪ ಪ್ರಾಡಕ್ಟ್ನ ನಾನು ಪರ್ಚೇಸ್ ಮಾಡಿದ್ದೀನಿ. ಅದನ್ನು ಸಪ್ರೇಟಾಗಿ ಒಂದು ಲಾಗ್ ಮಾಡ್ತೀನಿ, ನಾನು ತೋರಿಸ್ತೀನಿ ಏನೇನು ತೊಗೊಂಡಿದ್ದೀನಿ ಅಂದ್ಬಿಟ್ಟು. ನಾಳೆ ವೀಡಿಯೋದಲ್ಲಿ ನಾನು ಅದನ್ನೇ ಮಾಡ್ತೀನಿ, ಲಾಗೆಲ್ಲ ಏನೂ ಮಾಡಲ್ಲ. ಹಾಗೆ ಇವತ್ತು ನಾನು ಸಂಡೇ ಏನೇನು ಮಾಡಿದೆ, ಹೇಗಿದ್ದೆ ಅಂತ ನಿಮ್ಮ ಮುಂದೆ ತೋರಿಸ್ಕೊಳ್ತೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಇನ್ನು ಯಾವ ರೀತಿ ವೀಡಿಯೋಸ್ ಮಾಡಬೇಕಂತನೂ ನನಗೆ ಹೇಳಿ. ಇವತ್ತು ಸ್ವಲ್ಪ ಸ್ಪೆಷಲ್ಲಾಗಿ ಪೂಜೆ ಎಲ್ಲ ಮಾಡಿದ್ದೀನಿ, ಬನ್ನಿ ನೋಡ್ಕೊಂಬರೋಣ. ಏನೋ ಒಂಥರ ಮನ್ಸಿಗೆ ನೆಮ್ಮದಿನೇ ಇರಲಿಲ್ಲ. ಸರಿ, ನಮ್ಮ ಅತ್ತೆ ಹತ್ರ ಮನೆ ದೇವ್ರದ್ದು ಫೋಟೋ ಇತ್ತು, ಮತ್ತು ಎಕ್ಸ್ಟ್ರಾ ಫೋಟೋನೂ ಇತ್ತು. ಅವರು ಬೇರೆ ಫೋಟೋಸ್ ಮಾಡಿಸಿದ್ದಾರೆ. ಸರಿ, ಇಸ್ಕೊಂಬಂದು ಮನೆ ದೇವ್ರ ಪೂಜೆ ಮಾಡಬೇಕು ಇವತ್ತು ಅಂದ್ಬಿಟ್ಟು ಅಲ್ಲೇ ಮೇಲ್ಗಡೆ ಇದ್ದಿದ್ದು ಹೂವುಗಳನ್ನೆಲ್ಲ ಎತ್ಕೊಂಡೆ. ಇಷ್ಟು ಹೂವುಗಳು ಸಿಕ್ಕಿದೆ. ಅಂದರೆ ಕೆಳಗಡೆ ಎಲ್ಲ ಹೋಗೋದಕ್ಕೆ ಹೋಗಲಿಲ್ಲ. ಟೈಮು ಆವಾಗಲೇ 11 ಗಂಟೆ ಆ ಥರ ಆಗಿತ್ತು. ಲೇಟ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಮೇಲ್ಗಡೆ ಎಷ್ಟು ಹೂವು ಇತ್ತು ಅಷ್ಟೇ ಕಿತ್ಕೊಂಡೆ. ನಾಳೆ ಬೇರೆ ಗ್ರಹಣ ಅಲ್ಲ, ಇನ್ನು ಇವತ್ತು ಪೂಜೆ ಮಾಡಿ ಮತ್ತು ನಾಳೆನೂ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ಕೊಬೇಕಲ್ವ. ಅದಕ್ಕೆ ಸದ್ಯಕ್ಕೆ ಸಿಂಪಲ್ಲಾಗಿ ಹಾಗೆ ಫೋಟೋಗಳಿಟ್ಬಿಟ್ಟು ಪೂಜೆ ಮಾಡೋಣ ಅಂದ್ಬಿಟ್ಟು ಇಷ್ಟು ಹೂವುಗಳನ್ನ ಎತ್ಕೊಂಡೆ. ಹಾಗೆ ತುಳಸಿ ಗಿಡನೂ ಅದು ಹೂವುಗಳನ್ನ ಕಿತ್ತೇ ಇರಲಿಲ್ಲ. ಇನ್ನು ತುಳಸಿ ಗಿಡನೂ ಹಾಳಾಗಿ ಹೋಗ್ಬಿಡುತ್ತೆ ಅಂದ್ಬಿಟ್ಟು ತುಳಸಿ ಗಿಡದು ಸ್ವಲ್ಪ ಹೂವುಗಳನ್ನ ಹಾಗೆ ಕಿತ್ಕೊಂಡು ಪೂಜೆ ಮಾಡೋಣ ಅಂದ್ಬಿಟ್ಟು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಬಂದೆ. ನೋಡಿ, ಇದು ಇಷ್ಟು ಹೂವುಗಳು ಇಲ್ಲಿ ಮೇಲ್ಗಡೆ ಸಿಕ್ಕಿರೋದು. ನನಗಿದು ನೀಲಿ ಕಲರ್ ಹೂವೇ ತುಂಬಾ ಅಟ್ರ್ಯಾಕ್ಟು, ತುಂಬ ಇಷ್ಟ ಹೂವು. ಬಂದಿದ್ದೀನಿ, ಹೂವನೂ ಎತ್ಕೊಂಬಂದಿದ್ದೀನಿ. ಇವತ್ತು ಭಾನುವಾರ, ಗ್ರಹಣ ಇದೆ ಅಲ್ವಾ, ಹಂಗಾಗಿ ಸ್ವಲ್ಪ ಪೂಜೆ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಸೆಟ್ ಮಾಡ್ಕೊಬೇಕು ಫೋಟೋನ. ಯಾವ ರೀತಿ ಮಾಡ್ಕೊಳ್ಳೋದಂತ ಗೊತ್ತಾಗ್ತಾ ಇಲ್ಲ ನನಗೆ. ನಾನು ಅಲ್ಲೆಲ್ಲ ಅರೇಂಜ್ ಮಾಡಿಬಿಟ್ಟು ನಿಮಗೆ ಆಮೇಲೆ ವೀಡಿಯೋ ಮಾಡಿ ತೋರಿಸ್ತೀನಿ. ಹೂವುಗಳು ಇಷ್ಟು ಸಿಕ್ಕಿದೆ, ಮೇಲ್ಗಡೆ ಅಷ್ಟೇ ನಾನು ಎತ್ಕೊಂಡಿರೋದು. ಇಷ್ಟು ಸಿಕ್ಕಿದೆ, ಇಷ್ಟರಲ್ಲೇ ಸಿಂಪಲಾಗಿ ಪೂಜೆ ಮಾಡ್ತಾಯಿದ್ದೀನಿ. ಸರಿ, ಎಲ್ಲ ರೆಡಿ ಮಾಡ್ಕೊಂಡು ಸಿಗ್ತೀನಿ ಬನ್ನಿ. ಆ ಜಾಗದಲ್ಲಿ ಈ ಥರ ಇಡೋದಕ್ಕಾಯಿತು. ಇಷ್ಟು ಮಾತ್ರ ಇಟ್ಟಿದ್ದೀನಿ. ಹೇಗೆ ಕಾಣಿಸ್ತಿದೆ, ನಾನು ಇಟ್ಟಿರೋದು ಸರಿನಾ ತಪ್ಪಾ ಅಂತ ಹೇಳಿ. ಅದರಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ ನಾನು ಅದನ್ನು ಸರಿ ಮಾಡ್ಕೊಳ್ತೀನಿ. ನಾನು ತಿಳಿದ ಮಟ್ಟಿಗೆ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ. ಯಾಕಂದರೆ ಮನೆ ದೇವ್ರನ್ನ ಪೂಜೆ ಮಾಡಿ ಆವಾಗ ನೆನೆಸ್ಕೊತಾ ಇರಬೇಕು. ಇಲ್ಲ ಅಂದರೆ ಮನೆಯಲ್ಲಿ ತುಂಬ ಕಷ್ಟಗಳಿರುತ್ತೆ. ಏನೋ ಮನಸ್ಸಿಗೆ ನೆಮ್ಮದಿನೇ ಇರಲ್ಲ. ಯಾರ್ಯಾರ್ದೋ ದೃಷ್ಟಿ ಆಗಿಬಿಟ್ಟಿರುತ್ತೆ. ಇವಾಗ ಗಂಡ ಹೆಂಡತಿ ಮಧ್ಯ ಅದು ಇದು ಮನಸ್ತಾಪ ಜಾಸ್ತಿ ಬರುತ್ತೆ ಅಂದರೆ ಅದು ಬೇರೆಯವ್ರ ದೃಷ್ಟಿನೇ ಆಗಿರುತ್ತೆ. ಈಗ ಪ್ರಪಂಚನೇ ಹಂಗೆ ಅಲ್ವಾ. ಕೆಲವ್ರು ಚೆನ್ನಾಗಿರ್ತಾರೆ ಅಂದರೆ ಕೆಲವ್ರು ಅದನ್ನ ನೋಡಿ ಸಹಿಸ್ಕೊಳ್ಳಲ್ಲ. ಅವರು ಚೆನ್ನಾಗಿರಲ್ಲ, ನಮಗೂ ಚೆನ್ನಾಗಿರೋಕ್ಕೆ ಬಿಡಲ್ಲ. ಹಾಗಾಗಿ ಏನು ಮನಸ್ಸಿಗೆ ನೆಮ್ಮದಿನೇ ಇಲ್ಲ ನನಗೆ. ಲಾಸ್ಟ್ ವಾರ ಅನ್ನೋದಕ್ಕಿಂತ ಮುಂಚೆನೂ ಒಬ್ಬರು ಲೈಫಲ್ಲಿ ಒಬ್ಬರು ಬಂದರೆ 3ನೇ ವ್ಯಕ್ತಿಗಳಿಂದ ಸ್ವಲ್ಪ ಅದು ಇದು ಆಗ್ತಾನೇ ಇರುತ್ತೆ. ಆವಾಗವಾಗ ನೋವುಗಳು. ಅದನ್ನು ಕೆಲವೊಂದು ಏನು ಮಾಡೋಕ್ಕಾಗಲ್ಲ. ಅವರೇ ಅರ್ಥ ಮಾಡಿಕೊಂಡು ದೂರ ಹೋದರೆ ಅವರು ಚೆನ್ನಾಗಿರ್ತಾರೆ, ನಾವು ಚೆನ್ನಾಗಿರ್ತೀವಿ. ಅದು ಅವ್ರಿಗೆ ಅರ್ಥ ಆದರೆ ಸಾಕಪ್ಪ ದೇವರೇ ಅಂತ ಅಷ್ಟೇ ನಾನು ಕೇಳ್ಕೊಳ್ಳೋದು. ನಾನಂತೂ ಯಾರಿಗೂ ಮೋಸ ಮಾಡಿಲ್ಲ, ಅನ್ಯಾಯ ಮಾಡಿಲ್ಲ, ಇನ್ನೊಬ್ಬರು ಜೀವನದಲ್ಲಿ ಹೋಗಿ ಆಟನೂ ಆಡಿಲ್ಲ. ಬಟ್ ನಮ್ಮ ಜೀವನದಲ್ಲಿ ಬಂದು ಆಟ ಆಡ್ತಿರೋರಿಗೆ ಸ್ವಲ್ಪ ಬುದ್ಧಿ ಕೊಡಲಿ ಆ ದೇವರು ಅಂತ ಕೇಳ್ಕೊತೀನಿ ಅಷ್ಟೇ. ಆಟ ಆಡೋರು ಅವ್ರ ಕೈಯಲ್ಲಿ ಶಕ್ತಿ ಇರೋವರೆಗೂ ಆಟ ಆಡ್ತಾರೆ ಅಷ್ಟೇ.
ಇವತ್ತಲ್ಲ ನಾಳೆ ಅವ್ರಿಗೂ ವಯಸ್ಸಾಗುತ್ತೆ, ನಮಗೂ ವಯಸ್ಸಾಗುತ್ತೆ. ನಾವು ಮಾಡಿದ ಕರ್ಮನ ನಾವೇ ತೀರಿಸ್ಬೇಕು, ಅದು ದೇವ್ರಿಗೆ ಗೊತ್ತಿರುತ್ತೆ ಅಂದ್ಕೊಂಡು ನಾನು ನನ್ನ ಪೂಜೆನ ಇಲ್ಲಿಗೆ ಮುಗಿಸ್ಕೊಂಡೆ. ದೋಸೆಗೆ ನಾನು ಇನ್ಸ್ಟೆಂಟ್ ರವಾ ದೋಸೆ ಅಂದರೆ ಏನೇನು ಹಾಕ್ಕೊಂಡಿದ್ದೀನಿ ಅಂದರೆ ಅದಕ್ಕೆ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು, ರವೆ ಹಾಕ್ಕೊಂಡಿದ್ದೀನಿ. ಮೈದಾ ಹಾಕ್ಕೊಂಡಿಲ್ಲ, ಅದು ಜೀರ್ಣ ಆಗಲ್ಲ, ಅದಕ್ಕೆ ನಾನು ಮೈದಾ ಹಾಕಿಲ್ಲ. ಇದಿಷ್ಟೇ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸ್ಟವ್ ಆನ್ ಮಾಡಿದ್ದೀನಿ, ಬಿಸಿ ಆಗ್ತಾ ಇದೆ ಹಂಚು. ಇನ್ನು ಟೊಮೆಟೊ ಗೊಜ್ಜು ರೆಸಿಪಿ ನಾನು ನೆನ್ನೆನೇ ನಿಮಗೆ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಅದ್ರ ಜೊತೆಗೆ ಟೊಮೆಟೊ ಗೊಜ್ಜು ಮಾಡ್ಕೊಂಡಿದ್ದೀವಿ. ತಿನ್ನಕ್ಕಂತ ಇವಾಗ ಹಾಕ್ಕೊಬೇಕು. ನನ್ನ ಮಗಳು ಪಾಪ ಇನ್ನೂ ತಿಂದಿಲ್ಲ, ಹಾಗೇ ಇದ್ದಾಳೆ. ನನ್ನ ಪೂಜೆ ಎಲ್ಲ ಮಾಡೋ ಅಷ್ಟರಲ್ಲಿ 11:15 11:45 ಆಗೋಯ್ತು. ಅವಳು ಎದ್ದಿದ್ದು 10 ಗಂಟೆ, ಬಟ್ ಇವಾಗ ಅವಳಿಗೆ ತಿಂಡಿ ಹಾಕ್ಕೊಡ್ಬೇಕು. ಈ ಥರ ಎಮರ್ಜೆನ್ಸಿಗೆ ದೋಸೆ ಹಾಕ್ಕೊಂಡು ತಿಂದರೆ ತುಂಬಾ ಈಸಿ ಆಗುತ್ತೆ, ಬೇಗನೂ ಆಗುತ್ತೆ. ಹೋಟೆಲ್ ಫುಡ್ ಲೈಕ್ ಮಾಡೋರಿಗೆ ಸ್ವಲ್ಪ ಅವಾಯ್ಡ್ ಮಾಡಿ ಈ ಥರ ಮಾಡಿಕೊಂಡು ಮನೆಯಲ್ಲೇ ಆದಷ್ಟು ಊಟ ತಿಂಡಿನ ತಿನ್ನೋದು ಮಾಡ್ಕೊಳ್ಳಿ. ಆಚೆ ಕಡೆ ತಿಂದರೆ ಅಷ್ಟು ಚೆನ್ನಾಗಿರಲ್ಲ ಊಟ ತಿಂಡಿ, ಮನೆಯಲ್ಲಿ ತಿನ್ನಿ. ನನ್ನ ಮಗಳು ತಿನ್ಕೊಂಬಿಟ್ಲು, ಬಿಸಿ ಬಿಸಿದು ಹಾಕ್ಕೊಂಡೆ. ಇದು ನನಗೆ ಹಾಕ್ಕೊಂಡು ತಿನ್ಕೊಂಡೆ, ಚೆನ್ನಾಗೇ ಇತ್ತು, ಇಷ್ಟ ಆಯಿತು. ತಿಂದ್ಬಿಟ್ಟು ಸರಿ ಆಂಟಿ ಮನೆಗೆ ಹೋಗೋಣ ಅಂತ ಹೊರಟ್ವಿ. ಟೈಮು ಆಂಟಿ ಮನೆಗೆ ಹೊರಟಾಗ ಮನೆಯಿಂದ 12:15 ಆಗಿತ್ತು. ಇನ್ನು ಸಂಜೆ ಬೇರೆ ಗ್ರಹಣ ಅಲ್ಲ, ಬೇಗ ಬರಬೇಕಿತ್ತು. ನಮ್ಮ ಅತ್ತೆ ಬೇರೆ ನನ್ನ ಮಗಳಿಗೆ ಸ್ನಾನ ಮಾಡಿಸ್ಬಿಡು ಕ್ಲೀನಾಗಿ, ಅವಳೇ ಸ್ನಾನ ಮಾಡ್ಕೊಳೋದು, ಹಿಂಗೆ ಹೋಗ್ತಾಳೆ, ನೀರು ಇಟ್ಕೊತಾಳೆ, ಬಂದುಬಿಡ್ತಾಳೆ. ಅದಕ್ಕೆ ಇವತ್ತು ಕ್ಲೀನಾಗಿ ಅವಳಿಗೆ ಸ್ನಾನ ಮಾಡಿಸ್ಬಿಡು ಅಂತ ಹೇಳಿದ್ರು. ಇನ್ನು ಸರಿ ಆಂಟಿ ಮನೆಗೆ ಹೊರಟಿದ್ನಲ್ಲ, ಹೋಗಿ ಬಂದು ಸ್ನಾನ ಮಾಡಿಸಿದ್ರೆ ಆಯಿತು ಅಂದ್ಕೊಂಡು ಆಂಟಿ ಮನೆಗೆ ಹೋಗಿ ಬಂದ್ವಿ. ಭಾನುವಾರ ಅಂದರೆ ರೋಡು ಫುಲ್ಲು ಜಾಮ್ ಇರುತ್ತೆ. ಇನ್ನು ಈ ಮಹದೇವಪುರ ಮತ್ತು ವೈಟ್ಫೀಲ್ಡ್ ರೋಡು ಯಾವಾಗಲೂ ಅಷ್ಟೇ ಜಾಮೇ. ಈ ರೋಡ್ಗಳಲ್ಲಿ ಓಡಾಡಬೇಕಂದ್ರೇ ಬೇಜಾರು. ನಮ್ಮೂರು ರೋಡ್ಗಳೆಲ್ಲ ಈ ಥರ ಇರಲ್ಲ, ಬರೀ ರೋಡಲ್ಲಿ ಓಡಾಡಿದ್ರೇ ಒಂದು ಲಾಂಗ್ ಡ್ರೈವ್ ಫೀಲ್ ಕೊಡುತ್ತೆ. ಬಟ್ ಈ ಬ್ಯಾಂಗ್ಳೂರಲ್ಲಿ ಓಡಾಡೋದ್ರಲ್ಲಿ ಯಾವ ಥರ ಫೀಲು ಕೊಡಲ್ಲ. ಈ ಧೂಳು ಕಣ್ಣಿಗೆ ಹೋದರೆ ಕಣ್ಣೆಲ್ಲ ಉರಿಯುತ್ತೆ. ಅಂತೂ ಇಂತೂ ಆಂಟಿ ಮನೆಗೆ ರೀಚ್ ಆದ್ವಿ. ಆಂಟಿ ಮನೆಗೆ ಹೋದರೆ ದಾಸವಾಳ ಗಿಡದಲ್ಲಿ ಹೂವು ಬಿಟ್ಟು ನೋಡಿ, ಆ ಥರ ಬೀಜ ಥರ ಆಗಿದೆ. ನನಗಿದೇನೋ ಒಂಥರ ಡಿಫ್ರೆಂಟ್ ಅಂತ ಅನಿಸ್ತು. ಇದು ಅವ್ರ ಮನೆ ಹತ್ರ ಇರೋ ಹೂ ಗಿಡಗಳು, ಇದು ತುಂಬೆ ಹೂವು. ಅವರು ಬಾಡಿಗೆ ಮನೆಯಲ್ಲಿರೋದಲ್ವ, ಸ್ವಂತ ಮನೆ ಪೀಣ್ಯದಲ್ಲಿದೆ, ಅಲ್ಲಿ ಬಾಡಿಗೆ ಕೊಟ್ಬಿಟ್ಟು ಅವರು ಇಲ್ಲಿ ಮಗಳು ಎಜುಕೇಷನ್ಗೆ ಅಂದ್ಬಿಟ್ಟು ಇಲ್ಲಿ ಮಹದೇವಪುರದಲ್ಲಿದ್ದಾರೆ. ಈ ಗಿಡಗಳು ನನಗೆ ಆ ದಾಸವಾಳ ಹೂವಿಂದೇ ವಿಚಿತ್ರ ಅನ್ನಿಸ್ತು. ನಾನು ನಮ್ಮ ಮನೆಯಲ್ಲೆಲ್ಲೂ ಈ ಥರ ಬಿಟ್ಟಿಲ್ಲ, ಇವ್ರ ಮನೆಯಲ್ಲಿ ಬಿಟ್ಟಿತ್ತು. ಅದು ಬೀಜ ಏನಾದ್ರು ಹಾಕಿದ್ರೆ ಬರುತ್ತೇನೋ ಅಂದ್ಬಿಟ್ಟು ನೋಡಿಕೊಂಡು ಸ್ವಲ್ಪ ಒಣಗಿದ ಮೇಲೆ ತೊಗೊಂಡು ಹೋದರೆ ಆಯಿತು ಅಂದ್ಬಿಟ್ಟು ತುಳಸಿ ಗಿಡ ಇವ್ರ ಮನೆಯಲ್ಲಿ ಚೆನ್ನಾಗಿ ಬಂದಿದೆ. ಇದು ಜಾಸ್ತಿ ಆಗಿಬಿಟ್ಟಿದೆ ಪಾಟಿಗೆ. ಸರಿ ಇದನ್ನು ಮತ್ತೆ ಕೊನೆಗೊಂದು ಸಲ ನೋಡಿಬಿಟ್ಟು ಬಲ್ತ್ ಮೇಲೆ ತೊಗೊಂಡು ಹೋದರೆ ಆಯಿತು ಅಂದ್ಕೊಂಡು ಆಂಟಿ ಮನೆಯಲ್ಲಿ ಆಂಟಿ ಹೋದ್ಮೇಲೆ ಸಬಾಸಿಗೆ ಸೊಪ್ಪಿಂದು ಬಸ್ಸಾರು ಪಲ್ಯ ಮಾಡಿ ಮುದ್ದೆ ಮಾಡಿದರು. ಊಟ ಎಲ್ಲ ಮಾಡ್ಕೊಂಡ್ವಿ. ಸರಿ ನನ್ನ ತಂಗಿ ಜೊತೆ ಮಾತಾಡಿಕೊಂಡು ಅವಳು ನಾನು ಹೋದರೆ 1 ಇಲ್ಲ 2 ವೀಡಿಯೋ ಆದರೂ ಮಾಡ್ತೀವಿ. ಲಾಸ್ಟು ಡ್ಯಾನ್ಸ್ ಮಾಡ್ಕೊಂಡಿದ್ದು, ನಾನು ಡ್ಯಾನ್ಸು ಅವಳಿಂದನೇ ಮಾಡ್ತಾ ಇರೋದು. ನನಗೆ ಡ್ಯಾನ್ಸ್ ಎಲ್ಲ ಮಾಡೋದಕ್ಕೆ ಬರಲ್ಲ, ಅವಳು ಹೇಳ್ಕೊಡ್ತಾಳೆ, ಹಂಗೆ ಮಾಡ್ತಾಯಿದ್ದೀನಿ. ಸರಿ ಅವಳು ಈ ಸಲ ಡ್ಯಾನ್ಸ್ ಬೇಡ ಅಕ್ಕ, ರೀಲ್ಸಲ್ಲಿ ಏನಾದರೂ ಸಾಂಗ್ ಯಾವುದಾದ್ರೂ ಮಾಡೋಣ ಅಂತ ಹೇಳಿದ್ಲು. ಸರಿ ಆಯಿತು ಅಂದ್ಬಿಟ್ಟು ಅವಳು ನಾನು ಒಂದು 2 ರಿಂದ 3 ರೀಲ್ಸ್ ಮಾಡಿದ್ವಿ. ಮಾಡಿ ಮುಗಿಸ್ಕೊಂಡು ನಾನು ಕಾಫಿಯನ್ನು ಕುಡ್ದಿಲ್ಲ. ಅವ್ರ ಮನೆಯಿಂದ 4:15 ಹೊರಟ್ಬಿಟ್ಟೆ, ಯಾಕಂದರೆ ಮನೆಗೆ ಬೇಗ ಬರಬೇಕು ಅಂದ್ಬಿಟ್ಟು. ಫಸ್ಟೆಲ್ಲ 6:30 7 ಗಂಟೆ ಹಂಗೆ ಬರ್ತಾಯಿದ್ದೆ. ಇವತ್ತು ಮನೆಗೆ 5 ಗಂಟೆ ಆ ಥರ ರೀಚ್ ಆದರೆ. ಇದು ಫಿನಿಕ್ಸ್ ಮಾಲ್ ರೋಡು, ಫುಲ್ಲು ಜಾಮ್ ಇರುತ್ತೆ ಯಾವಾಗ್ಲೂ. ಸ್ಪೀಡಾಗಿ ಹೋಗೋಕ್ಕಾಗಲ್ಲ, ಇನ್ನು ನಿಧಾನಕ್ಕೆ ಹೋದರೆ ನಿಧಾನನೇ ಆಗೋಗುತ್ತೆ, ಗಾಡಿಗಳು ಅಡ್ಡ ದಿಡ್ಡಿ ಬರುತ್ತೆ. ಅಂತೂ ಇಂತೂ ಮನೆಗೆ ರೀಚ್ ಆದ್ವಿ. ಮನೆಗೆ ಬಂದಮೇಲೆ ನನ್ನ ಮಗಳು ಆಕಾಶನ ನೋಡಿಬಿಟ್ಟು ಅಮ್ಮ ಅದು ಮೋಡ ಏನಕ್ಕೆ ಆ ಕಲ್ಲರ್ ಇದೆ ಅಂತ ಕೇಳ್ತಾ ಇದ್ಲು. ನನಗೂ ಅದು ನೋಡಿ ಇಷ್ಟ ಆಯಿತು. ನೋಡಿ ಅದು ಒಂಥರ ಆರೆಂಜ್ ಕಲ್ಲರು, ಅಲ್ಲೇನೋ ಬೆಂಕಿ ಹತ್ಕೊಂಡಿರೋ ಥರ ಇದೆ. ಇವತ್ತು ಗ್ರಹಣ ಬೇರೆ ಅಲ್ವಾ, ಅದಕ್ಕೆ ನಾನು ವ್ಯೂ ಮಾಡಿ ತೋರಿಸಿದ್ದೀನಿ. ನೋಡಿ ಇವಾಗ ಕಾಣಿಸುತ್ತೆ ನೋಡಿ, ಅದು ಒಳ್ಳೆ ಜ್ವಾಲಾಮುಖಿ ಎದ್ದೇಳುತ್ತಲ್ಲ ಆ ಥರ ಕಾಣಿಸ್ತಾ ಇದೆ ಅಲ್ಲ. ಅದು ನೋಡಿ ಒಂಥರ ಖುಷಿನೂ ಆಯಿತು. ಏನು ಈ ಥರ ಇದೆಯಲ್ಲ ಅಂದ್ಕೊಂಡು, ಏನಕ್ಕೆ ಈ ಥರ ಇರುತ್ತೆ, ಗ್ರಹಣ ಟೈಮ್ ಅಲ್ವಾ, ಅದಕ್ಕೂ ಏನಾದರೂ ಒಂದು ರೀಸನ್ ಇರುತ್ತೆ. ಬಟ್ ಯಾವತ್ತೂ ಈ ಥರ ಕಾಣಿಸ್ಕೊಂಡಿಲ್ಲ, ಅದು ಇವತ್ತು ಕಾಣಿಸ್ಕೊಳ್ತು ಆ ಥರ. ನನ್ನ ಮಗಳು ಅದನ್ನೇ ನೋಡಿಬಿಟ್ಟು ನನಗೆ ಕೇಳ್ತಾ ಇದ್ಲು, ಅದು ಏನಕ್ಕೆ ಆ ಥರ ಇದೆ ಅಮ್ಮ ಅಂತ. ನಾನು ಗ್ರಹಣ ಇರುತ್ತೆ ಅಲ್ವಾ ಅಮ್ಮ ಅದಕ್ಕೆ ಅಂತ ಹೇಳಿಬಿಟ್ಟು ಒಳಗಡೆ ಬಂದುಬಿಟ್ಟೆ.
ನಮ್ಮಮ್ಮ ಐಟಮ್ಗೆ ದಿನಸಿ ಸಾಮಾನುಗಳಿಗೆಲ್ಲ ಗರ್ಕೆ ಇಲ್ಲಾಂದರೆ ತುಳಸಿ ಇಡುವಂದರು. ನೋಡಿ ನಾನು ಈ ಥರ ಇದೊಂದು ಸ್ಟೆಪ್ಪಿಗೆ ಅದಿಟ್ಟಿದ್ದೀನಿ, ಇಲ್ಲಿ ಮೇಲ್ಗಡೆ ಇದ್ರ ಮೇಲೆ ಇದಿಟ್ಟಿದ್ದೀನಿ, ಮೆಣಸಿಕಾಯಿಗೆ ಈ ಥರ ಇಟ್ಟಿದ್ದೀನಿ. ಇನ್ನು ದೇವ್ರ ಹತ್ರ ಆಲ್ರೆಡಿ ತುಳಸಿನ ಇಟ್ಟು ಪೂಜೆ ಮಾಡಿದ್ದೀನಿ ಅಲ್ಲ. ಮತ್ತು ಫ್ರಿಜ್ ಮೇಲೆ ಇಟ್ಟಿದ್ದೀನಿ, ಫ್ರಿಜ್ ಎಲ್ಲದಕ್ಕೂ ಇಡೋಕ್ಕಾಗಲ್ವಲ್ಲ ಅಂದ್ಬಿಟ್ಟು. ನೀವು ಆದಷ್ಟು ಉಳಿದಿರೋ ಐಟಮ್ಗೆ ಗರ್ಕೆ ಹುಲ್ಲು ಆ ಥರ ಏನಾದರೂ ದವಸ ಧಾನ್ಯಗಳಿಗೆ ಇಟ್ಟರೆ ಅದು ಒಳ್ಳೆಯದು. ಅದೊಂದು ವಾಡಿಕೆ ಅಲ್ವಾ, ಹಳೆ ಸಂಪ್ರದಾಯನ ನಾವು ಯಾಕೆ ಮುಂದುವರ್ಸ್ಕೊಂಡು ಹೋಗಬೇಕು, ಹಾಗಾಗಿ ಹೇಳ್ತಾ ಇದ್ದೀನಿ. ಓಕೆ ಗೈಸ್, ನಾನು ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ನನ್ನ ವಿಡಿಯೋನ ನೋಡಿ ನಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಪ್ರೀತಿ ವಿಶ್ವಾಸ ಇದೇ ಥರ ಇರಲಿ. ವ್ಯೂಸು ಕಮ್ಮಿ ಆಗ್ತಾಯಿದೆ, ನೀವೆಲ್ಲ ನೋಡಿ ಸಪೋರ್ಟ್ ಮಾಡಿದರೆ ಮುಂದೆ ಚೆನ್ನಾಗಿ ಆಗ್ಬೋದು ಅಂತ ನಾನು ನಿಮ್ಮ ಹತ್ರ ಅಪೇಕ್ಷಿಸ್ತಾ ಇದ್ದೀನಿ.